ಬಕ್ರೀದ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಎಲ್ಲರಿಗೂ ಬಕ್ರೀದ್ ಅಂದರೆ ಮನಸ್ಸಲ್ಲಿ ಮೂಡಿಬರುವಂಥದ್ದು ಯೂಶಲಿ ನಾನ್ ವೆಜ್ ಊಟದ ಬಗ್ಗೆ. ನಾನ್ ವೆಜ್ ಸ್ವಲ್ಪ ಹೃದಯದ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತೆ. ಯೂಶಲಿ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುವಂಥ ಅಂಶಗಳನ್ನೋದು ನಾನ್ ವೆಜ್ಗಳಲ್ಲಿ ಬರುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಬಟ್ ಏನಾಗುತ್ತೆ, ಕಸ್ಟಮ್ಸ್ ಇರುತ್ತೆ, ನಮ್ದು ರಿಚುವಲ್ಸ್ ಇರುತ್ತೆ, ಅದನ್ನ ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಟೈಮಲ್ಲಿ ಏನು ಮಾಡಬೇಕಾಗ್ತದೆ ನಾವು? ಸೊ ಒಂದಷ್ಟು ಟಿಪ್ಸ್ ಕೊಡ್ತೀನಿ, ಯಾವ್ಯಾವುದು ಫುಡ್ಸ್ನ ಅವಾಯ್ಡ್ ಮಾಡಬೇಕು, ಇಲ್ಲ ಯಾವ ಫುಡ್ಸ್ನ ಪರ್ಟಿಕ್ಯುಲರಾಗಿ ತಗೋಬೇಕು ಅಂತ. ಅದು ನೋಡಿಕೊಂಡು ಎಚ್ಚೆತ್ಕೊಂಡು ತಗೊಳ್ಳಿ, ಎಸ್ಪೆಷಲಿ ಹಾರ್ಟ್ ಪೇಷಂಟ್ಸು. ಒಂದನೇದು ಯೂಶಲಿ ರೆಡ್ ಮೀಟ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಚಿಕನ್ದು ಮೀಟ್ ಕಲರ್ ನೋಡಿದ್ರೆ, ಅಥವಾ ನಾವು ಕುರಿ ಮೇಕೆ ಈ ಥರದ್ದು ಮೀಟ್ದು ಕಲರ್ ನೋಡಿದ್ರೆ ಅದು ಬಂದ್ಬಿಟ್ಟು ಕೆಂಪು ಜಾಸ್ತಿ ಇರುತ್ತೆ, ಕುರಿ ಆಗಲಿ ಮೇಕೆ ಆಗಲಿ ಅಥವಾ ಬೇರೆ ಮಟನ್ ಯಾವುದಿದ್ರು ಕೂಡ. ಸೊ ಅದಕ್ಕೆ ಏನು ಮಾಡಬೇಕಾಗುತ್ತೆ, ಯೂಶಲಿ ಆ ಥರ ಜಾಸ್ತಿ ಕೆಂಪು ಇರೋವಂಥ ಮಟನ್ ಮಸಲ್ ಏನಿರುತ್ತೆ ಅದ್ರಲ್ಲಿ ಮಯೋಗ್ಲೋಬಿನ್ ಜಾಸ್ತಿ ಇರುತ್ತೆ, ಬಟ್ ಪ್ಲಸ್ಸು ಕೊಲೆಸ್ಟ್ರಾಲ್ ಪ್ರೊಡ್ಯೂಸ್ ಮಾಡೋವಂಥ ಐಟಮ್ಸು ಅದರಲ್ಲಿ ಜಾಸ್ತಿ ಇರುತ್ತೆ. ಆದಷ್ಟು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೀವಿ. ಇನ್ ಕೇಸ್ ಇಫ್ ಅಕಸ್ಮಾತ್ ತಿನ್ನಲೇಬೇಕು ಅಂದರೆ ಐಡಿಯಲ್ ಸಿಚುವೇಶನಲ್ಲಿ ಕೇಳಿದ್ರೆ ನಮಗೆ ಯೂಶಲಿ ಫಿಶ್, ಕರೆದಿಲ್ಲದೆ ಇರೋವಂಥ ಫಿಶ್ ತಗೊಳ್ಳುವಂಥದ್ದು, ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ, ಹಾರ್ಟ್ಗೆ ಒಳ್ಳೆಯದು. ಎರಡನೇದು ಸ್ಕಿನ್ ಔಟ್ ಆಗಿರೋವಂಥ ಚಿಕನ್. ಸೊ ಅದನ್ನು ತಗೊಂಡ್ರು ಫ್ಯಾಟ್ ಕಮ್ಮಿ ಇರುತ್ತೆ ಅದರಲ್ಲಿ. ಬಟ್ ಅಕಸ್ಮಾತ್ ತಗೊಳ್ಳೇಬೇಕಾಗತ್ತೆ ಮಟನ್ನು ಅಂತ ಅಂದರೂ ಏನು ಮಾಡಬೇಕಾಗ್ತದೆ ಅಂತ ಅಂದರೆ, ಒಂದು ಏನಿರುತ್ತೆ ಕಾಣುವಂಥ ಚರ್ಬಿ ಏನಿರುತ್ತೆ ಅದನ್ನು ತೆಗೆದ್ಬಿಟ್ಟು ತಗೊಳ್ಳುವಂಥದ್ದು. ಎರಡನೇದು, ಅಕಸ್ಮಾತ್ ತಗೊಳ್ಳೇಬೇಕು ಅಂತ ಪರಿಸ್ಥಿತಿಯಲ್ಲಿ ಒಬ್ಬ ಮನುಷ್ಯನಿಗೆ ಎಷ್ಟು ಪೋರ್ಷನ್ ತಗೋಬೋದು ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಅಂತ ಅಂದರೆ, ಐಡಿಯಲ್ ಎಷ್ಟಾದ್ರೂ ತಗೋಬೋದು ತಿನ್ನಲಿಕ್ಕೆ ಅಂತ. ಬಟ್ ಆ ಮನುಷ್ಯನಿಗೆ ಸೂಟ್ ಆಗೋವಂಥದ್ದು ಎಷ್ಟಿದೆ ಅಂತಂದರೆ, ಆ ಮನುಷ್ಯನ ಅಂಗೈ ಗಾತ್ರದ ಒಂದು ಚಿಕ್ಕ ಪೀಸ್ ಎಷ್ಟಿರುತ್ತೆ ಅಷ್ಟು ತಗೊಂಡ್ರೆ ಐಡಿಯಲ್ ಅಂತ ಹೇಳ್ತೀವಿ, ತಗೊಳ್ಳೇಬೇಕಾಗಿದ್ದ ಸಂದರ್ಭದಲ್ಲಿ. ಮೂರನೇದು, ಈಗ ಎಲ್ಲರೂ ಕೇಳ್ತಾರೆ, ಸರ್ ಲಿವರ್ ತಿನ್ಬೋದು, ಈ ಆರ್ಗನ್ ಮೀಟ್ಸಲ್ಲಿ ತುಂಬ ವಿಟಮಿನ್ಸು ಮಿನರಲ್ಸು ಎಲ್ಲ ಚೆನ್ನಾಗಿರುತ್ತೆ. ಹೌದು, ಅದರಲ್ಲಿ ಅವ್ರು ಹೇಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಅದು ವಿಟಮಿನ್ಸು ಮಿನರಲ್ಸು ಅದರ ಜೊತೆಗೆ ಇನ್ನೊಂದು ಕಂಟೆಂಟು ಜಾಸ್ತಿ ಇರುತ್ತೆ. ಈಗ ಮೈಯಲ್ಲಿ ಕೊಲೆಸ್ಟ್ರಾಲ್ ಸಿಂಥಸೈಸ್ ಮಾಡೋದು ಲಿವರ್. ನಾವು ಆ ಲಿವರ್ನೇ ತಿಂದರೆ ಸೊ ಕೊಲೆಸ್ಟ್ರಾಲ್ ಅದರಲ್ಲಿ ಕಂಟೆಂಟ್, ರೆಡಿ ಇರೋ ಕಂಟೆಂಟ್ ತಿಂದಂಗೆ ಆಗ್ತದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಮೈಯಲ್ಲಿ. ಸೊ ಅದಕ್ಕೆ ಅದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಹಾರ್ಟ್ ಪೇಷಂಟ್ಸು ಆರ್ಗನ್ ಮೀಟ್ಸ್ನ ಅವಾಯ್ಡ್ ಮಾಡೋವಂಥದ್ದು ಒಳ್ಳೆಯದು. For appointments, questions, or expert guidance, don't hesitate to reach out. Dr. Sriranga and his team are here to support you every step of the way.